ಡಿಸೆಂಬರ್ 29, 1989ರಂದು ಜಪಾನ್ನ ಟೋಕಿಯೋ ಪೊಲೀಸರು 19 ವರ್ಷದ ಹುಡುಗನೊಬ್ಬನ ಅಪಹರಣ ಮತ್ತು ಗ್ಯಾಂಗ್ಗೆ ಸಂಬಂಧಿಸಿದಂತೆ 4 ಹುಡುಗರನ್ನು ವಿಚಾರಣೆ ನಡೆಸುತ್ತಿದ್ದರು. ಆ 4 ಹುಡುಗರು ತಾವು ಒಬ್ಬ ಹುಡುಗಿಯ ಮೇಲೆ ತಪ್ಪು ಮಾಡಿರುವುದಾಗಿ ಒಪ್ಪಿಕೊಳ್ಳುತ್ತಿದ್ದರು. ಆದರೆ ಅವರು ನೀಡುತ್ತಿದ್ದ ವಿವರಗಳು ಮತ್ತು ಪೊಲೀಸರ ಬಳಿ ಮೊದಲೇ ಇದ್ದ ಮಾಹಿತಿ ಪರಸ್ಪರ ಹೊಂದಾಣಿಕೆಯಾಗುತ್ತಿರಲಿಲ್ಲ. ಆಗ ಪೊಲೀಸರು ಆ ಹುಡುಗರನ್ನು ಬೇರೆ ಬೇರೆ ಕೂರಿಸಿ ವಿಚಾರಣೆ ನಡೆಸುತ್ತಾರೆ. ಆದರೆ ಪ್ರತ್ಯೇಕವಾಗಿ ವಿಚಾರಿಸಿದರೂ ಆ 4 ಹೇಳಿಕೆಗಳು ಒಂದೇ ರೀತಿಯಾಗಿದ್ದವು. ಇದರರ್ಥ ಆ ಹುಡುಗರು ಸತ್ಯವನ್ನೇ ಹೇಳುತ್ತಿದ್ದರು, ಆದರೆ ಪೊಲೀಸರು ತನಿಖೆ ಮಾಡುತ್ತಿದ್ದ ಪ್ರಕರಣದ ಬಗ್ಗೆ ಅಲ್ಲ, ಬದಲಾಗಿ ಬೇರೆ ಯಾವುದೋ ಪ್ರಕರಣದ ಬಗ್ಗೆ. ಆಗ ಪೊಲೀಸರು ಅವರು ನೀಡುತ್ತಿದ್ದ ಹೇಳಿಕೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೇಳಿದಾಗ ಬೆಚ್ಚು ಬೀಳುವ ವಿಷಯ ತಿಳಿಯುತ್ತದೆ. ಆ ಹುಡುಗರು ಒಬ್ಬ ಹುಡುಗಿಯನ್ನು ಕೊಂದು ಅವಳನ್ನು 55 ಗ್ಯಾಲನ್ ಡ್ರಮ್ನೊಳಗೆ ಹಾಕಿ ಅದರೊಳಗೆ ಕಾಂಕ್ರೀಟ್ ತುಂಬಿಸಿ ವಕಾಸು ಎಂಬ ನಿರ್ಮಾಣ ಪ್ರದೇಶದಲ್ಲಿ ಆ ಡ್ರಮ್ ಅನ್ನು ಎಸೆದಿರುವುದಾಗಿ ತಿಳಿಸುತ್ತಾರೆ. ಪೊಲೀಸರು ಆ ನಿರ್ಮಾಣ ಪ್ರದೇಶಕ್ಕೆ ಹೋಗಿ ಹುಡುಕಾಟ ನಡೆಸಿದಾಗ ಅಲ್ಲಿ ಕಾಂಕ್ರೀಟ್ನಲ್ಲಿ ಹೂತು ಹೋಗಿದ್ದ ಹುಡುಗಿಯ ಶವವಿದ್ದ ಡ್ರಮ್ ಪತ್ತೆಯಾಗುತ್ತದೆ. ಡ್ರಮ್ನಿಂದ ಶವವನ್ನು ಬೇರ್ಪಡಿಸಿ ಪೋಸ್ಟ್ಮಾರ್ಟಂಗೆ ಕಳುಹಿಸಲಾಗುತ್ತದೆ. ವರದಿ ಬಂದಾಗ ಆಕೆಯ ಸಾವಿಗೆ ಟ್ರೊಮ್ಯಾಟಿಕ್ ಶಾಕ್ ಎಂದು ಪೊಲೀಸರಿಗೆ ತಿಳಿಯುತ್ತದೆ. ಸಾಯುವ ಮುನ್ನ ಆಕೆಯನ್ನು ವಿಪರೀತವಾಗಿ ಚಿತ್ರಹಿಂಸೆಗೊಳಪಡಿಸಲಾಗಿತ್ತು. ಆಕೆಯ ಸ್ತನಗಳ ಒಳಭಾಗದಲ್ಲಿ ಸಣ್ಣ ಸಣ್ಣ ಸೂಜಿಗಳು ಸಿಕ್ಕಹಾಕಿಕೊಂಡಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದವು ಮತ್ತು ಆಕೆಯ ಪ್ರೈವೇಟ್ ಪಾರ್ಟ್ಸ್ ಒಳಗೆ ಪ್ಲಾಸ್ಟಿಕ್ ಬಾಟಲಿಗಳು ಕೂಡ ಸಿಕ್ಕಹಾಕಿಕೊಂಡಿದ್ದವು. ಸಾಯುವ ಮುನ್ನ ಆ ಹುಡುಗಿ ಗರ್ಭಿಣಿಯಾಗಿದ್ದಳು ಮತ್ತು ಆಕೆಯ ಮುಖ ಎಷ್ಟು ಕೆಟ್ಟದಾಗಿ ಹಾನಿಗೊಳಗಾಗಿತ್ತೆ ಎಂದರೆ ಆಕೆಯನ್ನು ಗುರುತಿಸುವುದು ಅಸಾಧ್ಯವಾಗಿತ್ತು. ಆ ಸಮಯದಲ್ಲಿ ಇದು ಮಾನವ ಇತಿಹಾಸದ ಅತ್ಯಂತ ಭೀಕರ ಮತ್ತು ಗಾಬರಿಗೊಳಿಸುವ ಘಟನೆಯಾಗಿ ದಾಖಲಾಯಿತು. ಈ ಪ್ರಕರಣವು ಜಪಾನ್ನ ಮಿನಾಟೋ ಎಂಬ ನಗರದಲ್ಲಿ ಆರಂಭವಾಗುತ್ತದೆ. ಅಲ್ಲಿ 17 ವರ್ಷದ ಜುಂಕೋ ಫುರ್ಟೋ ತನ್ನ ಪೋಷಕರು ಮತ್ತು ತಮ್ಮನೊಂದಿಗೆ ವಾಸವಾಗಿದ್ದಳು. ಅವಳು ಯಶಿಯೋ ಮಿನಾಮಿ ಹೈಸ್ಕೂಲ್ನಲ್ಲಿ ಓದುತ್ತಿದ್ದಳು ಮತ್ತು ತನ್ನ ಪದವಿ ಪ್ರವಾಸಕ್ಕಾಗಿ ಹಣ ಉಳಿಸಲು ಪ್ಲಾಸ್ಟಿಕ್ ಮೋಲ್ಡಿಂಗ್ ಫ್ಯಾಕ್ಟರಿಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದಳು. ಜುಂಕೋ ತುಂಬಾ ಸುಂದರಿಯಾಗಿದ್ದಳು ಮತ್ತು ಓದಿನಲ್ಲೂ ಮುಂದೆ ಇದ್ದಳು. ಈ ಕಾರಣಕ್ಕೆ ಅವಳು ಇಷ್ಟವಿಲ್ಲದಿದ್ದರೂ ಶಾಲೆಯ ಹುಡುಗರನ್ನು ತನ್ನತ್ತ ಆಕರ್ಷಿಸುತ್ತಿದ್ದಳು. ಅವಳು ಶಾಲೆಯ ಹುಡುಗರಿಗೆ ಒಬ್ಬ ಕನಸಿನ ಹುಡುಗಿಗಿಂತ ಕಡಿಮೆ ಇರಲಿಲ್ಲ. ಅದೇ ಶಾಲೆಯಲ್ಲಿ 4 ಹುಡುಗರ ಒಂದು ಗುಂಪಿತ್ತು. ಅವರು ಶಾಲೆಯನ್ನು ಬಿಟ್ಟಿದ್ದರೂ ಇತರ ವಿದ್ಯಾರ್ಥಿಗಳನ್ನು ಪೀಡಿಸಲು ಶಾಲೆಗೆ ಬರುತ್ತಿದ್ದರು. ಅವರಿಗೆ ಸ್ಥಳೀಯ ಗ್ಯಾಂಗ್ಸ್ಟರ್ಸ್ ಜೊತೆ ಸಂಬಂಧವಿದ್ದ ಕಾರಣ ಅಲ್ಲಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕೂಡ ಅವರಿಗೆ ಹೆದರುತ್ತಿದ್ದರು. ಆ ಗುಂಪಿನಲ್ಲಿ 18 ವರ್ಷದ ಹಿರೋಶಿ ಮಿಯಾನೋ, 17 ವರ್ಷದ ಜೋ ಓಗುರಾ, 16 ವರ್ಷದ ಶಿಂಜಿ ಮಿನಾಟೋ ಮತ್ತು 17 ವರ್ಷದ ಯಾಸುಶಿ ವಾತನಾಬೆ ಎಂಬ ಹುಡುಗರಿದ್ದರು. ಹಿರೋಶಿಗೆ ಜುಂಕೋ ಮೇಲೆ ಕ್ರಶ್ ಇತ್ತು. ಆದ್ದರಿಂದ ಅವನು ಒಂದು ದಿನ ಅವಳಿಗೆ ಪ್ರಪೋಸ್ ಮಾಡಿದನು. ಆದರೆ ಜುಂಕೋ ಅದನ್ನು ಸೌಜನ್ಯದಿಂದ ನಿರಾಕರಿಸಿದಳು. ಹಿರೋಶಿಗೆ ಈ ನಿರಾಕರಣೆಯನ್ನು ಸಹಿಸಲಾಗಲಿಲ್ಲ ಮತ್ತು ಅವನ ಮನಸ್ಸಿನಲ್ಲಿ ಇದರ ಬಗ್ಗೆ ಕುದಿಯತೊಡಗಿತು. ನವೆಂಬರ್ 25, 1989ರಂದು ಜುಂಕೋ ಕೆಲಸ ಮುಗಿಸಿ ಸೈಕಲ್ನಲ್ಲಿ ಮನೆಗೆ ಹೋಗುತ್ತಿದ್ದಾಗ ಹಿರೋಶಿ ಮತ್ತು ಶಿಂಜಿ ಆಕೆಯನ್ನು ಗಮನಿಸಿದರು. ಸೇಡು ತೀರಿಸಿಕೊಳ್ಳಲು ಹಿರೋಶಿ ಶಿಂಜಿಗೆ ಆಕೆಯ ಸೈಕಲ್ ಬೀಳಿಸಲು ಹೇಳಿದನು. ಸಹಾಯ ಮಾಡುವ ನೆಪದಲ್ಲಿ ನಾನು ಮಾತನಾಡಿಸುತ್ತೇನೆ ಎಂದನು. ಆದೇಶದಂತೆ ಶಿಂಜಿ ಸೈಕಲ್ಗೆ ಒದ್ದಾಗ ಜುಂಕೋ ಕೆಳಗೆ ಬಿದ್ದಳು. ಅದೇ ಸಮಯದಲ್ಲಿ ಹಿರೋಶಿ ಸಹಾಯ ಮಾಡಲು ಬಂದನು. ಅವನು ತನ್ನ ಶಾಲೆಯವನೇ ಆಗಿದ್ದರಿಂದ ಜುಂಕೋ ಅವನ ಸಹಾಯ ಪಡೆದಳು. ಅವನು ಅವಳನ್ನು ಮನೆಗೆ ಬಿಡುವ ನೆಪದಲ್ಲಿ ಅಡಾಚಿಯ ಒಂದು ಹೋಟೆಲ್ಗೆ ಕರೆದೊಯ್ದನು. ಅಲ್ಲಿ ಅವಳಿಗೆ ಬೆದರಿಕೆ ಹಾಕಿ ತಪ್ಪಿಸಿಕೊಳ್ಳಲು ಯತ್ನಿಸಿದರೆ ಅಥವಾ ಅವನ ಮಾತನ್ನು ಕೇಳದಿದ್ದರೆ ತನ್ನ ಗ್ಯಾಂಗ್ ಮೂಲಕ ಅವಳ ತಂದೆ ತಾಯಿಯನ್ನು ಕೊಲ್ಲಿಸುವುದಾಗಿ ಹೆದರಿಸಿದನು. ಇದಕ್ಕೆ ಹೆದರಿ ಜುಂಕೋ ಸುಮ್ಮನಾದಳು. ಅಂದು ರಾತ್ರಿ ಹಿರೋಶಿ ಅವಳ ಮೇಲೆ ಅತ್ಯಾಚಾರ ಮಾಡಿದನು. ಹಿರೋಶಿಯ ಮನಸ್ಸು ತುಂಬಿದ ಮೇಲೆ ಅವನು ತನ್ನ ಉಳಿದ 3 ಸ್ನೇಹಿತರನ್ನು ಕರೆಸಿ ಜುಂಕೋ ಮೇಲೆ ದೌರ್ಜನ್ಯ ಎಸೆದರು. ಅವಳನ್ನು ಬಿಟ್ಟು ಬಿಡಬೇಕೆಂದು ಮೊದಲು ಅಂದುಕೊಂಡಿದ್ದರೂ ಅವಳು ಪೊಲೀಸರಿಗೆ ದೂರು ನೀಡಬಹುದು ಎಂಬ ಭಯದಿಂದ ಅವಳನ್ನು ಶಿಂಜಿಯ ಮನೆಗೆ ಕರೆದೊಯ್ದರು. ಶಿಂಜಿಯ ಪೋಷಕರಿಗೆ ಅವಳು ಅವನ ಗೆಳತಿ ಅಲ್ಲ ಎಂದು ತಿಳಿದಿದ್ದರೂ ಮಗನ ಗ್ಯಾಂಗ್ ಸಂಬಂಧಗಳಿಗೆ ಹೆದರಿ ಅವರು ಸುಮ್ಮನಿದ್ದರು. ಶಿಂಜಿ ಏನು ಮಾಡಿದರೂ ಅವರು ಸುಮ್ಮನೆ ಸಹಿಸುತ್ತಿದ್ದರು. ನವೆಂಬರ್ 25, 1989ರಿಂದ ಜನವರಿ 4, 1989ರವರೆಗೆ ಒಟ್ಟು 44 ದಿನಗಳ ಕಾಲ ಆಕೆಯನ್ನು ಚಿತ್ರಹಿಂಸೆ ನೀಡಲಾಯಿತು.
ಆರಂಭದ ಕೆಲವು ವಾರಗಳು ಅವರು ತಮ್ಮ ದೈಹಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಆಕೆಯನ್ನು ಉಪಯೋಗಿಸಿಕೊಂಡರು. ನಂತರ ತಮ್ಮ ದೂರ ಸ್ನೇಹಿತರನ್ನು ಕೂಡ ಮನೆಗೆ ಕರೆಸಿ ಅವಳ ಮೇಲೆ ಬಲವಂತವಾಗಿ ದೌರ್ಜನ್ಯ ಎಸೆದರು. 100ಕ್ಕೂ ಹೆಚ್ಚು ಹುಡುಗರು ಆಕೆಯ ಮೇಲೆ ಇಂತಹ ಕೃತ್ಯ ಎಸೆದರು. ಅವಳು ಕಾಣಿಸುವ 3 ದಿನಗಳ ನಂತರ ಪೋಷಕರು ದೂರು ನೀಡಿದ್ದರು. ಆದರೆ ಆ ಹುಡುಗರಿಗೆ ಇದು ಹೇಗೋ ತಿಳಿಯಿತು. ಆಗ ಅವರು ಬಲವಂತವಾಗಿ ಜುಂಕೋಯಿಂದ ಪೋಷಕರಿಗೆ ಫೋನ್ ಮಾಡಿಸಿ, ನಾನು ಒಬ್ಬ ಹುಡುಗನೊಂದಿಗೆ ಓಡಿ ಬಂದಿದ್ದೇನೆ ಮತ್ತು ಅವನೊಂದಿಗೆ ಸುಖವಾಗಿದ್ದೇನೆ, ನನ್ನನ್ನು ಹುಡುಕಬೇಡಿ ಎಂದು ಹೇಳಿಸಿದರು. ಇದರಿಂದ ಪೋಷಕರು ದೂರನ್ನು ವಾಪಸ್ ಪಡೆದುಕೊಂಡರು. ಪೊಲೀಸರು ಕೂಡ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಆ ಹುಡುಗರು ಪ್ರತಿದಿನ ಆಕೆಯನ್ನು ಹಿಂಸಿಸಲು ಹೊಸ ದಾರಿಗಳನ್ನು ಹುಡುಕುತ್ತಿದ್ದರು. ಆಕೆಯನ್ನು ಯಾವಾಗಲೂ ಬೆತ್ತಲೆಯಾಗಿಡುವುದು, ಅವರ ಮುಂದೆ ಅಸಭ್ಯವಾಗಿ ವರ್ತಿಸಲು ಒತ್ತಾಯಿಸುವುದು ಮತ್ತು ಆಕೆಯ ಜೆನೈಟಲ್ ಒಳಭಾಗಕ್ಕೆ ಬಿಸಿ ಬಲ್ಬ್, ಕಬ್ಬಿಣದ ರಾಡ್, ಬಾಟಲಿಗಳಂತಹ ವಸ್ತುಗಳನ್ನು ತುರುಸುತ್ತಿದ್ದರು. ಕೆಲವು ವಸ್ತುಗಳು ಒಳಗೆ ಸಿಕ್ಕಹಾಕಿಕೊಂಡರೂ ಅವರು ಅವುಗಳನ್ನು ತೆಗೆಯುತ್ತಿರಲಿಲ್ಲ. ಪೊಲೀಸರಿಗೆ ಶವ ಸಿಕ್ಕಾಗ ಆಕೆಯ ಜೆನೈಟಲ್ ಒಳಗೆ ಪ್ಲಾಸ್ಟಿಕ್ ಬಾಟಲಿಗಳು ಪತ್ತೆಯಾದವು. ಇದರಿಂದ ಅವರು ಆಕೆಗೆ ಎಷ್ಟು ಹಿಂಸೆ ನೀಡಿದ್ದಾರೆ ಎಂದು ಊಹಿಸಬಹುದು. ಡಿಸೆಂಬರ್ ತಿಂಗಳಲ್ಲಿ ಜುಂಕೋ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಳು. ಆದರೆ ಆ ಹುಡುಗರು ಅವಳನ್ನು ಹಿಡಿದು ಶಿಕ್ಷೆ ನೀಡಿದರು. ಶಿಕ್ಷೆಯಾಗಿ ಭಾರವಾದ ಡಂಬೆಲ್ಸ್ಗಳನ್ನು ಆಕೆಯ ಮೊಣಕಾಲುಗಳ ಮೇಲೆ ಎಸೆದರು. ಅಷ್ಟು ಭಾರವಾದ ವಸ್ತು ಕಾಲಿನ ಮೇಲೆ ಬಿದ್ದಾಗ ಕಾಲು ಮುರಿಯುತ್ತದೆ ಅಲ್ವಾ, ಹಾಗೆಯೇ ಜುಂಕೋ ಕಾಲು ಕೂಡ ಮುರಿಯಿತು. ಆಕೆಗೆ ನಡೆಯಲು ಸಾಧ್ಯವಾಗಲಿಲ್ಲ. ಶೌಚಾಲಯಕ್ಕೆ ಹೋಗಬೇಕಾದಾಗ ತೆವಳುತ್ತಾ ಹೋಗಬೇಕಾಗಿತ್ತು. ಜುಂಕೋ ಸುಸ್ತಾಗಿದ್ದಳು. ಹಿಂಸೆ ತಾಳಲಾರದೆ ಪ್ರತಿದಿನ ನನ್ನನ್ನು ಕೊಂದುಬಿಡಿ ಎಂದು ಬೇಡಿಕೊಳ್ಳುತ್ತಿದ್ದಳು. ಅಷ್ಟೇ ಅಲ್ಲದೆ ಅವರು ಆಕೆಯ ಮೈ ಮೇಲೆ ಬಿಸಿ ಮೇಣ ಸುರಿಯುತ್ತಿದ್ದರು ಮತ್ತು ಲೈಟರ್ ಫ್ಯೂಯಲ್ ಬಳಸಿ ದೇಹದ ವಿವಿಧ ಭಾಗಗಳನ್ನು ಸುಡುತ್ತಿದ್ದರು. ಸರಿಯಾದ ಆಹಾರ ನೀಡದೆ ಆಕೆಯ ರೋಗನಿರೋಧಕ ಶಕ್ತಿ ಕುಂದಿಗಿತ್ತು. ಗಾಯಗಳು ವಾಸಿಯಾಗುತ್ತಿರಲಿಲ್ಲ ಮತ್ತು ಅವುಗಳಿಂದ ದ್ರವ ಹೊರಸುರಿಯುತ್ತಿತ್ತು. ಈಗ ಆ ಹುಡುಗರಿಗೆ ಜುಂಕೋವನ್ನು ಕಂಡು ಅಸಹ್ಯವಾಗತೊಡಗಿತು. ಯಾಕೆಂದರೆ ಆಕೆಯ ಸ್ಥಿತಿ ಮೊದಲಿನಂತಿರಲಿಲ್ಲ. ಆಕೆ ತುಂಬಾ ಭೀಕರವಾಗಿ ಕಾಣಿಸುತ್ತಿದ್ದಳು. ದೇಹದಿಂದ ರಕ್ತ ಮತ್ತು ದ್ರವಗಳು ಸುರಿಯುತ್ತಿದ್ದವು. ಮುಖ ಪೂರ್ತಿ ಹಾಳಾಗಿತ್ತು. ಆದರೂ ಅವರು ಹಿಂಸಿಸುವುದನ್ನು ನಿಲ್ಲಿಸಲಿಲ್ಲ. ಆಕೆಯ ಸ್ತನದ ತೊಟ್ಟನ್ನು ಪ್ಲೇಯರ್ ಬಳಸಿ ಬಲವಂತವಾಗಿ ಕಿತ್ತು ಹಾಕಿದರು. ಇದು ಎಷ್ಟು ನೋವಿನಿಂದ ಕೂಡಿದೆ ಎಂದು ನೀವೇ ಊಹಿಸಿಕೊಳ್ಳಿ. ನಾವು ಮೂವಿಗಳಲ್ಲಿ ನೋಡುವಂತಹ ದೃಶ್ಯ ಒಬ್ಬರ ಲೈಫ್ನಲ್ಲಿ ನಿಜವಾಗಿಯೂ ನಡೆಯುತ್ತಿದೆ. 44 ದಿನಗಳ ನಂತರ ಜನವರಿ 4, 1989ರಂದು ಹಿರೋಶಿ ಮಿಯಾನೋ ಜೂಜಾಟದಲ್ಲಿ ತನ್ನೆಲ್ಲ ಹಣ ಕಳೆದುಕೊಂಡ ಸಿಟ್ಟನ್ನು ಜಂಕೋ ಮೇಲೆ ತೀರಿಸಿದನು. ಅವತ್ತು ಅವಳು ಹಿಂಸೆ ತಾಳಲಾರದೆ ಬೆಳಿಗ್ಗೆ 10 ಗಂಟೆಗೆ ಜಂಕೋ ತನ್ನ ಕೊನೆಯುಸಿರೆಳೆದಳು. ಅದು ಅವಳ ನೆಮ್ಮದಿಯ ಸಾವಾಗಿರಲಿ. ಅಪರಾಧ ಪತ್ತೆಯಾಗಬಾರದೆಂದು ಅವರು ಅವಳನ್ನು 55 ಗ್ಯಾಲನ್ ಡ್ರಮ್ನಲ್ಲಿ ಹಾಕಿ ಕಾಂಕ್ರೀಟ್ ತುಂಬಿಸಿ ಮರುದಿನ ಜನವರಿ 5 ರಾತ್ರಿ 8 ಗಂಟೆಗೆ ವಕಾಸ್ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಎಸೆದರು. ಇದೆಲ್ಲ ಪೊಲೀಸರ ಮುಂದೆ ಒಪ್ಪಿಕೊಂಡ ಮೇಲೆ ಹಿರೋಶಿ ಮಿಯಾನೋಗೆ 20 ವರ್ಷ, ಜೋ ಓಗುರಾಗೆ 10 ವರ್ಷ, ಶಿಂಜಿ ಮಿನಾಟೋಗೆ 9 ವರ್ಷ ಮತ್ತು ಯಾಸುಶಿ ವಾತಾನಬೆಗೆ 7 ವರ್ಷಗಳ ಜೈಲು ಶಿಕ್ಷೆಯಾಯಿತು. ಜೊತೆಗೆ ಹಿರೋಶಿಯ ಪೋಷಕರು ಜಂಕೋ ಪೋಷಕರಿಗೆ ಪರಿಹಾರವಾಗಿ ಹಣ ನೀಡಬೇಕಾಯಿತು. ಸೊ ಸ್ನೇಹಿತರೆ, ಇದಾಗಿತ್ತು ಮಾನವ ಇತಿಹಾಸದ ಅತ್ಯಂತ ಕ್ರೂರ ಪ್ರಕರಣ. ಈ ಬಗ್ಗೆ ನಿಮಗೇನೆನಿಸುತ್ತದೆ ಎಂಬುದನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಕಾಳಜಿ ವಹಿಸಿ. ಹೋಗ್ತಾ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ರಿಯಲ್ ಕ್ರೈಮ್ ಡಾಕ್ಯುಮೆಂಟ್ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.